ಸರ್ ಎಂ. ವಿಶ್ವೇಶ್ವರಯ್ಯ ಜೀವನ ಮತ್ತು ಅವರ ಪೂರ್ಣ ಹೆಸರು. ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರು ಭಾರತದ ಅತ್ಯಂತ ಶ್ರೇಷ್ಠ ಸಿವಿಲ್ ಇಂಜಿನಿಯರ್ಗಳು, ಆಡಳಿತಗಾರರು ಮತ್ತು ರಾಜನೀತಿಜ್ಞರಲ್ಲಿ ಒಬ್ಬರು. ಅವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗುತ್ತದೆ. ಜನನ ಸೆಪ್ಟೆಂಬರ್ 15, 1861, ಮುದ್ದೇನಹಳ್ಳಿ, ಮೈಸೂರು ಸಂಸ್ಥಾನ, ಈಗಿನ ಚಿಕ್ಕಬಳ್ಳಾಪುರ ಜಿಲ್ಲೆ, ಕರ್ನಾಟಕ. ನಿಧನ ಏಪ್ರಿಲ್ 12, 1962. ಅವರು 100 ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕಿದ್ದರು. ಶಿಕ್ಷಣ ಬೆಂಗಳೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದರು ಮತ್ತು ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಬಿಎಸ್ಸಿ ಪದವಿ ಪಡೆದರು. ನಂತರ ಪುಣೆಯ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ, ಆಗಿನ ಬಾಂಬೆ ವಿಶ್ವವಿದ್ಯಾಲಯದ ಕಾಲೇಜ್ ಆಫ್ ಸೈನ್ಸ್ ಸಿವಿಲ್ ಎಂಜಿನಿಯರಿಂಗ್ ಡಿಪ್ಲೊಮಾ ಪಡೆದರು. ವೃತ್ತಿಜೀವನ ಅವರು ಬಾಂಬೆ ಲೋಕೋಪಯೋಗಿ ಇಲಾಖೆಯಲ್ಲಿ ಪಿಡಬ್ಲ್ಯೂಡಿ ಸಹಾಯಕ ಇಂಜಿನಿಯರ್ ಆಗಿ ತಮ್ಮ ವೃತ್ತಿಜೀವನವನ್ನು ಪ್ರಾರಂಭಿಸಿದರು. ಪ್ರಮುಖ ಕೊಡುಗೆಗಳು ಮತ್ತು ಸಾಧನೆಗಳು. ದಿವಾನ ಆಡಳಿತ 1912 ರಿಂದ 1918 ರವರೆಗೆ ಮೈಸೂರು ಸಂಸ್ಥಾನದ 19ನೇ ದಿವಾನರಾಗಿ ಸೇವೆ ಸಲ್ಲಿಸಿದರು. ಅವರ ಆಡಳಿತಾವಧಿಯಲ್ಲಿ ಮೈಸೂರು ರಾಜ್ಯವು ಕೈಗಾರಿಕಾ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಹತ್ತರ ಸಾಧಿಸಿತು. ಕೃಷ್ಣರಾಜ ಸಾಗರ ಕೆಆರ್ಎಸ್ ಅಣೆಕಟ್ಟು, ಮಂಡ್ಯದಲ್ಲಿ ಕೃಷ್ಣರಾಜ ಸಾಗರ ಅಣೆಕಟ್ಟಿನ ಪ್ರಧಾನ ಇಂಜಿನಿಯರ್ ಆಗಿದ್ದರು. ಇದು ಅಕ್ಕಪಕ್ಕದ ಬರಡು ಭೂಮಿಯನ್ನು ಫಲವತ್ತಾದ ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸಲು ನೆರವಾಯಿತು. ಸ್ವಯಂಚಾಲಿತ ಪ್ರವಾಹ ನಿಯಂತ್ರಣ ದ್ವಾರಗಳು ಆಟೋಮ್ಯಾಟಿಕ್ ಫ್ಲಡ್ ಗೇಟ್ಸ್ ಖಡಕವಾಸ್ಲಾ ಅಣೆಕಟ್ಟಿನಲ್ಲಿ ಸ್ವಯಂಚಾಲಿತ ಪ್ರವಾಹ ನಿಯಂತ್ರಣ ದ್ವಾರಗಳ ವಿನ್ಯಾಸಕ್ಕೆ ಪೇಟೆಂಟ್ ಪಡೆದರು. ಈ ವ್ಯವಸ್ಥೆಯು ಅಣೆಕಟ್ಟಿನಲ್ಲಿ ನೀರಿನ ಹರಿವನ್ನು ನಿಯಂತ್ರಿಸಲು ಸಹಾಯ ಮಾಡಿತು. ಹೈದರಾಬಾದ್ ಪ್ರವಾಹ ರಕ್ಷಣೆ ಹೈದರಾಬಾದ್ ನಗರವನ್ನು ಮುಸಿ ನದಿಯ ಪ್ರವಾಹದಿಂದ ರಕ್ಷಿಸಲು ಪ್ರವಾಹ ರಕ್ಷಣೆ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಿದರು. ಕೈಗಾರಿಕಾ ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಸ್ಥಾಪನೆ ಅವರು ಮೈಸೂರು ಸೋಪ್ ಫ್ಯಾಕ್ಟರಿ, ಭದ್ರಾವತಿಯ ಮೈಸೂರು ಐರನ್ ಮತ್ತು ಸ್ಟೀಲ್ ವರ್ಕ್ಸ್ ವಿಐಎಸ್ಎಲ್, ಬೆಂಗಳೂರು ಪಾಲಿಟೆಕ್ನಿಕ್, ಈಗಿನ ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಮತ್ತು ಮೈಸೂರು ವಿಶ್ವವಿದ್ಯಾಲಯದಂತಹ 1916 ಹಲವು ಸಂಸ್ಥೆಗಳನ್ನು ಸ್ಥಾಪಿಸಲು ಕಾರಣರಾದರು. ಪ್ರಶಸ್ತಿ 1955ರಲ್ಲಿ ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ನೀಡಿ ಗೌರವಿಸಲಾಯಿತು. ವಿಶ್ವೇಶ್ವರಯ್ಯ ಅವರ ಕುಟುಂಬದ ಹಿನ್ನೆಲೆ. ಸರ್ ಎಂ. ವಿಶ್ವೇಶ್ವರಯ್ಯ ಅವರ ಕುಟುಂಬವು ಅವರ ಬದುಕು ಮತ್ತು ಶ್ರಮಜೀವಿ ಸ್ವಭಾವವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಜನ್ಮಸ್ಥಳ ಮುದ್ದೇನಹಳ್ಳಿ, ಮೈಸೂರು ಸಂಸ್ಥಾನ, ಈಗಿನ ಚಿಕ್ಕಬಳ್ಳಾಪುರ ಜಿಲ್ಲೆ, ಕರ್ನಾಟಕ. ಕುಟುಂಬದ ಹಿನ್ನೆಲೆ ಅವರು ತೆಲುಗು ಮಾತನಾಡುವ ವೈದಿಕ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು. ಅವರ ಪೂರ್ವಜರು ಆಂಧ್ರಪ್ರದೇಶದ ಮೋಕ್ಷಗುಂಡಂ ಎಂಬ ಗ್ರಾಮದಿಂದ ವಲಸೆ ಬಂದವರು. ಈ ಗ್ರಾಮದ ಹೆಸರೇ ಅವರ ಕುಟುಂಬದ ಉಪನಾಮವಾಯಿತು. ಹೆತ್ತವರು ಮತ್ತು ಬಾಲ್ಯದ ಬಡತನ. ತಂದೆ ಫಾದರ್ ಶ್ರೀನಿವಾಸ ಶಾಸ್ತ್ರಿ. ಇವರು ಪ್ರಸಿದ್ಧ ಸಂಸ್ಕೃತ ವಿದ್ವಾಂಸರು ಮತ್ತು ಆಳವಾದ ಜ್ಞಾನವುಳ್ಳ ಪುರೋಹಿತರಾಗಿದ್ದರು. ತಾಯಿ ಮದರ್ ವೆಂಕಟಲಕ್ಷ್ಮಮ್ಮ. ಬಾಲ್ಯದ ಕಥೆ. ವಿಶ್ವೇಶ್ವರಯ್ಯ ಅವರು ಬಡ ಕುಟುಂಬದಲ್ಲಿ ಜನಿಸಿದರು. ಅವರ ಕುಟುಂಬವು ಆರ್ಥಿಕವಾಗಿ ಸದೃಢವಾಗಿರಲಿಲ್ಲ. ತಂದೆಯ ಸಾವು. ಅವರು ಕೇವಲ 15 ವರ್ಷದವರಿದ್ದಾಗ ಅವರ ತಂದೆ ನಿಧನರಾದರು. ಇದರಿಂದ ಕುಟುಂಬವು ತೀವ್ರ ಬಡತನಕ್ಕೆ ಸಿಲುಕಿತು. ವಿದ್ಯಾಭ್ಯಾಸಕ್ಕಾಗಿ ಹೋರಾಟ. ಬಡತನದ ಕಾರಣದಿಂದಾಗಿ ವಿಶ್ವೇಶ್ವರಯ್ಯನವರು ತಮ್ಮ ಶಿಕ್ಷಣವನ್ನು ಮುಂದುವರಿಸಲು ತಾವೇ ಹಣ ಸಂಪಾದಿಸಬೇಕಾಗಿತ್ತು. ಅವರು ಚಿಕ್ಕ ಮಕ್ಕಳಿಗೆ ಪಾಠ ಹೇಳಿ ಟ್ಯೂಷನ್ ಸಂಪಾದಿಸಿದ ಹಣದಿಂದ ತಮ್ಮ ವಿದ್ಯಾಭ್ಯಾಸದ ಖರ್ಚುಗಳನ್ನು ನಿಭಾಯಿಸಿದರು. ಬೆಂಗಳೂರಿನಲ್ಲಿ ಓದುವಾಗ ಅವರು ರಾತ್ರಿ ವೇಳೆ ಬೀದಿ ದೀಪದ ಕೆಳಗೆ ಕುಳಿತು ಓದುತ್ತಿದ್ದರು ಎಂಬ ಕಥೆ ಪ್ರಸಿದ್ಧವಾಗಿದೆ. ವೈಯಕ್ತಿಕ ಜೀವನ ಮತ್ತು ನೀತಿಗಳು. ಮದುವೆ ಮತ್ತು ಮಕ್ಕಳು. ಲಭ್ಯವಿರುವ ಮಾಹಿತಿಯ ಪ್ರಕಾರ ಸರ್ ಎಂ. ವಿಶ್ವೇಶ್ವರಯ್ಯನವರು ತಮ್ಮ ಇಡೀ ಜೀವನವನ್ನು ದೇಶ ಮತ್ತು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡ ಕಾರಣ ಮದುವೆಯಾಗಲಿಲ್ಲ. ಅವರು ಆಜೀವ ಬ್ರಹ್ಮಚಾರಿಯಾಗಿದ್ದರು. ಕುಟುಂಬದ ಬಗ್ಗೆ ಅವರ ನಿಲುವು. ದಿವಾನರಾಗಿ ತಮ್ಮ ಸಾರ್ವಜನಿಕ ಸ್ಥಾನಮಾನವನ್ನು ತಮ್ಮ ಕುಟುಂಬ ಸದಸ್ಯರ ಅನುಕೂಲಕ್ಕೆ ಎಂದಿಗೂ ಬಳಸಲಿಲ್ಲ. ಪ್ರಾಮಾಣಿಕತೆ, ಶಿಸ್ತು ಮತ್ತು ನೀತಿನಿಯಮಗಳಿಗೆ ಅವರು ಹೆಚ್ಚು ಮಹತ್ವ ನೀಡುತ್ತಿದ್ದರು. ಸರ್ಕಾರಿ ಉದ್ಯೋಗಗಳಲ್ಲಿ ತಮ್ಮ ಕುಟುಂಬದ ಸದಸ್ಯರಿಗೆ ಸಹಾಯ ಮಾಡಲು ಅವರು ನಿರಾಕರಿಸುತ್ತಿದ್ದರು. ಪರೋಪಕಾರಿ ಮನೋಭಾವ. ಅವರು ತಮ್ಮದೇ ಆದ ವೈಯಕ್ತಿಕ ಸಂಪತ್ತನ್ನು ಬಳಸಿಕೊಂಡು ಬೆಂಗಳೂರಿನಲ್ಲಿ ಪಾಲಿಟೆಕ್ನಿಕ್ ಕಾಲೇಜು, ಇಂದಿನ ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಸ್ಥಾಪಿಸಲು ಪ್ರಮುಖ ಪಾತ್ರ ವಹಿಸಿದರು. ಕೃಷ್ಣರಾಜ ಸಾಗರ ಅಣೆಕಟ್ಟಿನಲ್ಲಿ ಸ್ವಯಂಚಾಲಿತ ಪ್ರವಾಹ ದ್ವಾರಗಳ ಆಟೋಮ್ಯಾಟಿಕ್ ಸ್ಲೂಸ್ ಗೇಟ್ಸ್ ವಿನ್ಯಾಸಕ್ಕಾಗಿ ಸರ್ಕಾರ ನೀಡಲು ಬಂದ ರಾಯಧನವನ್ನು ರಾಯಲ್ಟಿ ಕೂಡ ಅವರು ನಿರಾಕರಿಸಿ ಆ ಹಣವನ್ನು ಸಾರ್ವಜನಿಕ ಕಲ್ಯಾಣಕ್ಕೆ ಬಳಸಲು ಸೂಚಿಸಿದ್ದರು. ಸಾರಾಂಶವಾಗಿ ಸರ್ ಎಂ. ವಿಶ್ವೇಶ್ವರಯ್ಯ ಅವರ ಕುಟುಂಬದ ಕಥೆಯು ಬಡತನದಿಂದ ಬಂದು ಕೇವಲ ಸ್ವಂತ ಶ್ರಮ ಮತ್ತು ಶಿಸ್ತಿನ ಮೂಲಕ ದೇಶದ ಅತ್ಯುನ್ನತ ಸ್ಥಾನಕ್ಕೆ ಏರಿದ ಒಬ್ಬ ಮಹಾನ್ ವ್ಯಕ್ತಿಯ ಹೋರಾಟ ಮತ್ತು ನಿಸ್ವಾರ್ಥ ಸೇವೆಗೆ ಉದಾಹರಣೆಯಾಗಿದೆ.